ದಿನದ ಬೆಳಗಿನ ಒಂದು ಧ್ಯಾನವನ್ನು ಡಿವೋಷನನ್ನು ಪ್ರಾರಂಭ ಮಾಡುವಾಗ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನೂ ಆಗಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ಈ ಒಂದು ಬೆಳಗಿನ ಸಮಯದಲ್ಲಿ ದೇವರೇ ನಮ್ಮನ್ನು ಉತ್ತಮವಾದ ರೀತಿಯಲ್ಲಿ ಆರೋಗ್ಯ ಬಲವನ್ನು ಕೊಟ್ಟು ದೇವರೇ ಮತ್ತೆ ಸಜೀವರ ಪಟ್ಟಿಯಲ್ಲಿ ನಮ್ಮನ್ನು ಇನ್ನೂ ಜೀವಂತವಾಗಿಟ್ಟಿದ್ದರೆ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ತಂದೆಯಾದ ದೇವರು ಈ ದಿನವನ್ನು ಆಶೀರ್ವದಿಸಿ, ಈ ದಿನವೂ ಸ್ವಾಮಿ ಜೂಮ್ ಮೀಟಿಂಗಲ್ಲಿ ಭಾಗವಹಿಸಿದಂಥ ಎಲ್ಲ ನಿನ್ನ ಮಕ್ಕಳನ್ನು ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ನೀನು ದಯಪರವಾದ ಯೋಜನೆಯಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ಸ್ವಾಮಿ, ನಮ್ಮನ್ನು ತಗ್ಗಿಸುತ್ತಾ ದೇವರೇ ನಿನ್ನ ಮಹಿಮೆಯನ್ನು ಹೆಚ್ಚುತ್ತಾ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ದೇವರ ಮಹಾಪರಿಶುದ್ಧವುಳ್ಳಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತು ಈ ಒಂದು ಸಮಯದಲ್ಲಿ ನಮಗೆ ಈ ದಿನ ಧ್ಯಾನ ಮಾಡುವಂತೆ ಒಂದು ಸಮಯವನ್ನು ಕೊಟ್ಟಂಥ ನಮ್ಮ ಸಂಸ್ಥಾಪಕರಾದಂಥ ಪಾಸ್ಟರ್ ಎಲ್ ಗುಣಶೇಖರ್ ಅಂಕಲ್ ಅವರಿಗೂ, ಅವರ ಕುಟುಂಬದವರಿಗೂ ಹಾಗೂ ಉಪನಿರ್ದೇಶಕರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈ ಜೂಮ್ ಆಪ್ ಮೀಟಿಂಗಲ್ಲಿ ಭಾಗವಹಿಸಿದಂಥ ಎಲ್ಲ ದೇವರ ಸೇವಕರಿಗೂ, ಸಭೆಯವರಿಗೂ, ಸಭೆ ಹಿರಿಯರಿಗೂ, ಎಲ್ಲ ಸಭೆ ಸದಸ್ಯರಿಗೂ ಕರ್ತನ ನಾಮದಲ್ಲಿ ನನ್ನ ಬೆಳಗಿನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುವಂಥವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಈ ದಿನವೂ ಧ್ಯಾನ ಮಾಡುವಂಥ ದೇವರ ವಾಕ್ಯದ ಭಾಗವು ನನಗೆ ಕೊಡಲ್ಪಟ್ಟಂಥ ಸತ್ಯವೇದ ಆಧಾರವು ಪ್ರಸಂಗಿ 2ನೇ ಅಧ್ಯಾಯ ವಚನ 1ರಿಂದ 26 ವಚನದವರೆಗೂ. ಪ್ರಸಂಗಿ ಪುಸ್ತಕ 2ನೇ ಅಧ್ಯಾಯ ವಚನ 1ರಿಂದ 26 ವಚನದವರೆಗೂ ನೋಡುವಾಗ ಈ ಒಂದು ಪುಸ್ತಕವನ್ನು ಮಣ್ಣಿನ ದಿನದಲ್ಲಿ 1ನೇ ಅಧ್ಯಾಯದಲ್ಲಿ ದೇವರ ಸೇವಕರು ಇದರ ಒಂದು ಹಿನ್ನೆಲೆಯನ್ನು ಅವರು ತುಂಬ ಅರ್ಥಗರ್ಭಿತವಾಗಿ ವಿವರಣೆ ಮಾಡಿದರು. ಪ್ರಿಯರು, ಇದನ್ನು ಬರೆದಂಥವರು ಅರಸನಾದಂಥ ಸಾಲೊಮೋನನು ಈ ಒಂದು ಪ್ರಸಂಗಿಯನ್ನು ರಚಿಸಿದ್ದನೆಂಬುದನ್ನು ನಾವು ಕಲಿತುಕೊಂಡ್ವಿ. ಈ ಒಂದು ಅಧ್ಯಾಯವನ್ನು ಇಲ್ಲಿ 3 ರೀತಿಯಾಗಿ ವಿಂಗಡಿಸಲ್ಪಟ್ಟಿದ್ದೇನೆ. 1ನೇದಾಗಿ 2ನೇ ಅಧ್ಯಾಯದ 1ರಿಂದ 11 ವಚನದವರೆಗೂ ಸಾಲೊಮೋನ್ ರಾಜನು ತನ್ನ ಜೀವನದಲ್ಲಿ ರಚಿಸಿದಂಥ ಈ ಒಂದು ರಚನೆಯಲ್ಲಿ ಸುಖವನ್ನು ಆತನು ಅನುಭವಿಸಿ ಇದು ವ್ಯರ್ಥವೆಂಬುದಾಗಿ ಆತನು ತೋರಿಸಿದನು. ಆಮೇಲೆ 2ನೇದಾಗಿ ಪ್ರಸಂಗಿ 2ನೇ ಅಧ್ಯಾಯ ವಚನ 12ರಿಂದ 23 ವಚನದವರೆಗೆ ನೋಡುವಾಗ ರಾಜನಿಗಿರುವಂಥ ಘನತೆ, ಗೌರವ ಈ ಲೋಕದಲ್ಲಿ ವ್ಯರ್ಥ ಎಂಬುದಾಗಿ ಅದು ತೋರಿಸುವಂಥದ್ದಾಗಿದೆ. ಇನ್ನು 3ನೇ ಭಾಗಕ್ಕೆ ನಾವು ಬರುವಾಗ 24ರಿಂದ 26 ವಚನ ಸಂಪತ್ತನ್ನು ವ್ಯರ್ಥ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಸಾಲೊಮೋನ್ ಅನ್ನುವಂಥ ಒಬ್ಬ ಮಹಾಜ್ಞಾನಿ, ಆತನು ಒಬ್ಬ ಜ್ಞಾನ ಪಾಂಡಿತ್ಯನು ಎಂಬುದಾಗಿ ನಾವು ಹೇಳ್ಬೋದು. ಪ್ರಿಯರೇ, ಆತನಿಗೆ ಆಗಿನ ಒಂದು ಕಾಲಘಟ್ಟಗಳಲ್ಲಿ ಅಂದರೆ ಸಾಲೊಮೋನನು ಒಬ್ಬ ದೊಡ್ಡ ರಾಜನಾಗಿದ್ದನು. ತನ್ನ ಇಸ್ರೇಲ್ ಜನರನ್ನು ಬಹಳ ಅಚ್ಚುಕಟ್ಟಾಗಿ ಆಳುವಂಥ ಒಬ್ಬ ರಾಜ್ಯ. ಈ ರಾಜ್ಯನು ತನ್ನ ಜೀವನದ ದಿನದಲ್ಲಿ ತಾನು ಅನುಭವಿಸಿ ಅಥವಾ ಸವಿದು ನೋಡುವಂಥ ವಿಷಯವೇನೆಂದರೆ, ಯಾವುದು ಪರಿಪೂರ್ಣವಾದಂಥ ಸಂತೋಷ ಅಥವಾ ಸುಖ ಸಿಗತೈತಿ ಲೋಕದನ್ನುವಂಥದ್ದನ್ನು ಆತ ತನಿಖೆ ಮಾಡ್ತಾ ಇದ್ದ. ಪ್ರಿಯರೇ, ಇಲ್ಲಿ 2ನೇ ಅಧ್ಯಾಯದಲ್ಲಿ 1ರಿಂದ 11 ವಚನದವರೆಗೆ ನಾವು ಇಲ್ಲಿ ನೋಡುವಾಗ ಈ ಅಲ್ಪ ಆಯುಷ್ಯದಲ್ಲಿ ಅಂದರೆ 3ನೇ ವಚನದಲ್ಲಿ ನರಜನ್ಮದವರು ಅಲ್ಪ ಆಯುಷ್ಯದಲ್ಲಿ ಏನು ಮಾಡಬಹುದು ಯುಕ್ತ ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರ ನನ್ನ ಮನಸ್ಸು ಜ್ಞಾನದಿಂದಿರುವಾಗಲೇ ದೇಹವನ್ನು ದ್ರಾಕ್ಷಾರಸದಿಂದ ಉತ್ತೇಜನ ಮಾಡುವುದಕ್ಕೂ ಬುದ್ಧಿಹೀನತೆಯನ್ನು ಅವಲಂಬಿಸುವುದಕ್ಕೂ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡೆನು ಮತ್ತು ವಿಶೇಷ ಕಾರ್ಯಗಳನ್ನು ನಡೆಸಿದನು. ಈಗ ನಾವು ನೋಡ್ತಾ ಇದ್ದೀವಿ, ದೇವರ ವಾಕ್ಯವು ಇಲ್ಲಿ ಹೇಳುವಂಥದ್ದು ಏನಂದರೆ, ಮನುಷ್ಯನ ಅಲ್ಪ ಆಯುಷ್ಯ ಅಂದರೆ ದೇವರ ವಾಕ್ಯವು ಹೇಳ್ತೈತಿ ಏನಂದ್ರೆ 70 ಬಲ ಹೆಚ್ಚಿದ್ರೆ 80, ಕಷ್ಟ ಸಂಕಟಗಳ ಜೀವನದ ಆಡಂಬರ. ಈ ನಮಗೆ ಕೊಡಲ್ಪಟ್ಟಂಥ ದಿನಮಾನಗಳಲ್ಲಿ ನಾವು ಏನನ್ನು ಈ ಲೋಕದಲ್ಲಿ ಒಂದು
ಕಾರ್ಯವನ್ನು ಮಾಡ್ಬೋದು, ಅಥವಾ ಇದರಿಂದ ಪರಿಪೂರ್ಣವಾದಂಥ ಸಂತೋಷ ಸಮಾಧಾನ ನಮಗೆ ಸಿಗುತ್ತದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದ ಸಬ್ಜೆಕ್ಟ್ ಆಗಿದೆ ಪ್ರಿಯರೇ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಆತನು ಹೀಗೆ ಮಾಡುತ್ತಾ ಇರುವಾಗ ಆತನಿಗೆ ಯಾವುದಕ್ಕೂ ಕೊರತೆ ಇಲ್ರಿ ರಾಜನಿಗೆ. ಇಲ್ಲಿ ಬಹಳ ವಿವರಿಸಲ್ಪಟ್ಟಂತ ಒಂದು ವಾಕ್ಯ ಏನಂದ್ರೆ, ಆತನ ದೊಡ್ಡದಾದಂಥ ಒಂದು ಐಷಾರಾಮಿ ಮನೆ, ಬಂಗ್ಲೆ ಮುಂತಾದ ಮನೆಗಳನ್ನು ಕಟ್ಟಿಕೊಂಡನು, ತೋಟಗಳನ್ನು, ಉದ್ಯಾನವನಗಳನ್ನು, ಸಕಲ ವಿಧವಾದ ಕಲ್ಪ ವೃಕ್ಷಗಳನ್ನು ನಾಟಿಸಿಕೊಂಡನು, ಬೆಳೆಯುವ ಗಿಡಗಳು, ತೋಪುಗಳಿಗೆ ನೀರು ಹಾಯಿಸುವುದಕ್ಕೆ ಕುಂಟೆಗಳನ್ನು ತೆಗೆಸಿಕೊಂಡನು, ಗಂಡಾಳು ಹೆಣ್ಣಾಳುಗಳನ್ನು ಕೊಂಡುಕೊಂಡನು. ಇದರಿಂದ ಹುಟ್ಟುವ ಗುಲಾಮರು ಇದಲ್ಲದೆ ಯೆರೂಸಲೇಮಿನಲ್ಲಿ ಇದ್ದವರಿಗಿಂತ ನಾನು ಬಲು ಕುರಿ ದನಗಳುಳ್ಳವನಾದೆನು ಮತ್ತು ಬೆಳ್ಳಿ ಬಂಗಾರಗಳುಳ್ಳವನಾದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಎಲ್ಲ ರಾಜನಿಗೆ ಇರಬೇಕಾಗಿತ್ತು ಆಗಿನ ದಿನದಲ್ಲಿ. ಇದು ಎಲ್ಲ ಸಕಲ ಸಂಪತ್ತು ಇದ್ರೂ ಮಾತ್ರ ಅವರಿಗೊಂದು ರಾಜ್ಯ ಸ್ಥಾನವನ್ನು ಜನ ಅದಕ್ಕೆ ಈತನು ಅರ್ಹನು ಎಂಬುದಾಗಿ ಗುರುತಿಸಲ್ಪಡ್ತಾ ಇದ್ರು. ಇಲ್ಲಿ ಮನೆಯನ್ನು ಕಟ್ಟಿದ್ರು, ಕಲ್ಪವೃಕ್ಷವಾದಂಥ ಬೆಳೆಗಳನ್ನು, ಗಿಡಗಳನ್ನು, ಫಲ ಕೊಡುವಂಥ ದೊಡ್ಡ ದೊಡ್ಡ ಹಣ್ಣಿನ ಮರಗಳನ್ನು, ಬಂಗ್ಲೆಯನ್ನು, ಒಟ್ಟು ಆಗಿನ ದಿನಗಳಲ್ಲಿ ರಾಜರಿಗಿಂತ ಒಂದು ಬಹಳ ದೊಡ್ಡ ಸ್ಥಾನದಲ್ಲಿ ರಾಜ ಇದ್ದನು. ಈ ರಾಜ್ಯನು ಅನೇಕವಾದಂಥ ಒಂದು ಹಾಡಾಡುವಂಥ ಹಾಡುಗಾರರು ಕೂಡ ಈತನಿಗಿದ್ರು. ಮತ್ತು ಈತ ಅನೇಕ ಒಂದು ಜನರನ್ನು ಅವರನ್ನು ದಾಸರನ್ನಾಗಿ ಕೊಂಡುಕೊಂಡನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಷ್ಟು ಘನತೆ ಇದ್ರೂ ಕೂಡ ಸಾಲೊಮೋನನು ಯೋಚಿಸಿ ನೋಡಿದನು, ಇದರಲ್ಲಿ ಪರಿಪೂರ್ಣವಾದಂಥ ಸಂತೋಷ ಅಥವಾ ಪರಿಪೂರ್ಣವಾದಂಥ ಸುಖ ನನಗೆ ಸಿಗುತ್ತದೆ ಎಂಬುದಾಗಿ ಯೋಚಿಸಿ ನೋಡಿದ. ಅದರಲ್ಲಿ ಪರಿಪೂರ್ಣವಾದಂಥದ್ದು ಯಾವುದು ಕಾಣಲೇ ಇಲ್ಲ ಪ್ರಿಯರೇ. ಅದು ಕೊನೆಯದಾಗಿ ಇಲ್ಲಿ ನೋಡುವಾಗ ಆತನ ಹೃದಯದಲ್ಲಿ ಅಂದುಕೊಂಡದಕ್ಕೆ ಯಾವುದಕ್ಕೂ ತಡೆಯಲಿಲ್ಲ. ಆತನ ಕಣ್ಣು ಕಂಡಿದ್ದನ್ನು ಯಾವುದಕ್ಕೂ ಆತನು ಬಿಡಲೇ ಇಲ್ಲ ಪ್ರಿಯರೇ. ಆತನಿಗೆ ಅನೇಕವಾದಂಥ ಪತ್ನಿಯರು, ಉಪಪತ್ನಿಯರು ಕೂಡ ಇಲ್ಲಿ ಇದ್ರು. ಆದರೂ ಇದು ಎಲ್ಲವನ್ನು ನೋಡುವಾಗ ಆತನ ಕೊನೆಯದಾಗಿ ಹೇಳ್ತಾನ, ಇದು ಒಂದು ನೀರಿನ ತೊಟ್ಟಿಯಂತೆ ಜೀವನ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇದು ಕೂಡ ವ್ಯರ್ಥವೇ ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ವ್ಯರ್ಥ 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 ಎಂಬುದಾಗಿ ಸಾಲೊಮೋನನ್ನು ರಚಿಸುವಾಗ ಇಲ್ಲಿ ಕೀರ್ತನೆ 16:11 ಒಂದು ದೇವರು ವಾಕ್ಯ ಹೇಳ್ತದೆ ಪ್ರಿಯರೇ. ಅದು ಏನಂದ್ರ, ಆ ಒಂದು ವಚನವು ದೇವರ ನಿತ್ಯವಾದಂಥ ಒಂದು ಭಾಗ್ಯವನ್ನು ಅದು ತೋರಿಸುವಂಥದ್ದಾಗಿದೆ. ಕೀರ್ತನೆಗಳ ಪುಸ್ತಕ 11 ವಚನವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. 16:11 ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ದೇವರು ಕೊಡುವಂಥದ್ದು ಅದು ದೇವರ ಯೋಜನೆಗೆ ತಕ್ಕಂತ ಹಾಗೆ ಅದು ಶಾಶ್ವತವಾಗಿ ಇರುವಂಥದ್ದಾಗಿದೆ ಪ್ರಿಯರೇ. ಇಲ್ಲಿ ರಾಜ್ಯನು ಯಾವುದಕ್ಕೂ ಕಡಿಮೆ ಇಲ್ಲ. ಜ್ಞಾನದಲ್ಲಿಯೂ, ಆಸ್ತಿ ಐಶ್ವರ್ಯದಲ್ಲಿಯೂ, ಸಕಲವಾದ ಒಂದು ನಯವಾದ ಒಂದು ವೈಭವದಿಂದ ಯೇಸು ಸ್ವಾಮಿಯವರು ಕೂಡ ಈ 6ನೇ ಅಧ್ಯಾಯದಲ್ಲಿ 23-24ನೇ ವಚನ ಅನಿಸ್ತೈತಿ. ಅದರಲ್ಲಿ ಒಂದು ವಚನವನ್ನು ಹೇಳಿದ್ದಾರೆ ಪ್ರಿಯರು. ಏನಂದ್ರ, ಈ ಹೂವಿಗಿರುವಂಥ ಅಲಂಕಾರವು ಅರಸನಾದಂಥ ಸಾಲೊಮೋನನಿಗೆ ಕೂಡ ಇದ್ದಿಲ್ಲ, ಬಟ್ ಎಲ್ಲ ಇತ್ತು. ಆದರೂ ಕೂಡ ಅದು ಕ್ಷಣಿಕ ಅನ್ನುವಂಥದ್ದನ್ನು ಈ ರಾಜ್ಯನು ಕಲಿತುಕೊಂಡನು ಪ್ರಿಯರು. ಕ್ಷಣಿಕ ಕ್ಷಣಿಕ ಕ್ಷಣಿಕ, ಇಲ್ಲಿ ಯಾವುದು ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ. ಇದು ಎಲ್ಲ ಒಂದು ತತ್ಕಾಲವಾದಂಥ ಒಂದು ಜೀವನ ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಕಂಡುಕೊಳ್ಳುವಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಒಂದು ಸಾರಿ ಏನು ಮಾಡಿದ್ರು ಅಂದ್ರೆ, ಒಂದು ಹಿಮಾಚಲದಲ್ಲಿ ಆ ಟ್ರೈನ್ ಬರ್ತಾ ಇತ್ತು. ಅಂದರೆ ಒಂದು ನೈಸರ್ಗಿಕವಾದಂಥ ಒಂದು ಬೃಂದಾವನ ಅದು. ಅಲ್ಲಿ ನೋಡಲಿಕ್ಕೆ ಬೆಟ್ಟ, ಗಿಡ ಮರಗಳು ಎಲ್ಲ ಒಂದು ತಂಪಾದಂಥ ದೊಡ್ಡ ದೊಡ್ಡ ಅಟ್ರಾಕ್ಷನ್, ಅಂದರೆ ಜನರು ಹೋಗುವಂಥ ಒಂದು ಪ್ರವಾಸಿಗರ ಆ ಸ್ಥಳವಾಗಿತ್ತು. ಅಲ್ಲಿ ಒಂದು ಸಮಯದಲ್ಲಿ ಟ್ರೈನಲ್ಲಿ ಆ ಒಂದು ಸಮಯದಲ್ಲಿ ಮಂಜು ಬೀಳ್ತಾ ಇತ್ತು. ಮಂಜು ಬೀಳುವಾಗ ಅಲ್ಲಿ ಟ್ರೈನ್ ಸುತ್ತಲೂ ಹರಲಿಕ್ಕೆ ಒಂದು ಸೇತುವೆಯನ್ನು ನಿರ್ಮಿಸಿದರು. ಹಾಗೆ ನಿರ್ಮಿಸಿದಾಗ ಅಲ್ಲಿ ಏನಾಯ್ತು ಅಂದ್ರೆ, ಅದು ಟ್ರೈನ್ಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಾ ಇದ್ರು ಎಲ್ಲ ಜನ, ಇಂತಿಂಥ ದಿನ ಹೋಗ್ಬೇಕೆಂಬುದಾಗಿ.
ಅಲ್ಲಿ ಒಂದು ಪಟ್ಟಣದಿಂದ ಇಬ್ಬರು ಸ್ತ್ರೀಯರು ಕೂಡ ತಮ್ಮ ತಮ್ಮ ಸೀಟುಗಳನ್ನು ಬುಕ್ ಮಾಡಿದ್ರು. ಬುಕ್ ಮಾಡಿ ಅವರು ಬಹಳ ಕುತೂಹಲದಿಂದ ಆ ಒಂದು ಸಮಯವನ್ನು ಕಾಯ್ತಾ ಇದ್ರು ಪ್ರಿಯರೇ. ಕಾಯ್ತಾ ಇರುವಾಗ ಆ ದಿನ ಯಾವಾಗ ಬರ್ತೈತೆ ಎಂಬುದಾಗಿ ಅಂದುಕೊಂಡು ಬಿಡುವಾಗ ಆ ಒಂದು ದಿನ ದಿಢೀರಂತ ಬಂದೇ ಬಿಡ್ತಿ. ಆ ಬಂದಾಗ ಏನ್ ಮಾಡಿದ್ರು ಅಂದ್ರೆ ಅವ್ರು ಹತ್ತಿ ತಮ್ಮ 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 ಸೀಟುಗಳಲ್ಲಿ ಕುಂತಿದ್ರು. ಕುಂತು ಆ ಟ್ರೈನ್ ಮೂವ್ ಆಗುವಾಗ ಏನ್ ಮಾಡಿದ್ರು ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಿ ಆ ಸೀಟು ಅದ್ಲಿ ಬದ್ಲಿ ಆಗ್ಬಿಟ್ಟದ್ ಪ್ರಿಯರು. ಇವ್ರ ಸೀಟ್ ಅವ್ರಿಗೆ ಹೋಗಿತ್ತು, ಅವ್ರ ಸೀಟ್ ಇವ್ರಿಗೆ ಹೋದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಕಳವಳ ವ್ಯಕ್ತಪಡಿಸಿ ಅಲ್ಲಿ ಜಗಳ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಜಗಳ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅವ್ರು ಸುಮ್ಮನೆ ಇರಲೇ ಇಲ್ಲ. ಯಾವ ಕಾರಣಕ್ಕೂ ಈ ಸೀಟ್ ನಂದು, ನಿನ್ ಸೀಟ್ ನನಗ್ ಬಿಡು, ನನ್ನ ಸೀಟ್ ನನಗ್ ಬಿಡು, ನಂತ ನೀನ್ ತೆಗೆದುಕೋ, ಇದು ನಿನ್ನ ಸೀಟ್ ಎಂಬುದಾಗಿ ಅಲ್ಲಿ ವಾದ ವಿವಾದವನ್ನು ಮಾಡುತ್ತಾ ಹೋಗುವಾಗ ಆ ಟ್ರೈನ್ ಎಲ್ಲ ಹೋಗಿ ಅಲ್ಲಿ ಸುಂದರವಾದಂಥ ನೈಸರ್ಗಿಕವನ್ನು ಸುತ್ತುವರಿದು ಮತ್ತೆ ಅಲ್ಲಿ ಬೀಳುವಂಥ ಮಂಜನ್ನು ಕೂಡ ನೋಡಿಕೊಂಡು ತಿರುಗಿ ವಾಪಸ್ಸು ಆ ಜಾಗಕ್ಕೆ ಬಂದೇ ಬಿಡ್ತಿ ಪ್ರಿಯರೇ. ಹಾಗೆ ಅಲ್ಲಿರುವಂಥ ಟ್ರೈನ್ ಯಜಮಾನ್ರು ಹೇಳ್ತಾರೆ, ಹೇಳ್ರಿ ನಿಮ್ಮ ಸಮಯ ಬಂತಂದಾಗ ಅವರು ಮಹಾ ಒಂದು ದಿಗ್ಭ್ರಮೆಯಿಂದ ತಮ್ಮ ಜೀವನವನ್ನು ವ್ಯಕ್ತಪಡಿಸಿಕೊಂಡ್ರು. ಅಯ್ಯೋ, ನಮ್ಮ ಜೀವನ ಯಾವುದಕ್ಕೂ ಉಪಯೋಗವಾಗಲೇ ಇಲ್ಲ, ನಾವು ಜಗಳದಲ್ಲೇ ನಮ್ಮ ಸಮಯವನ್ನು ಕಳೆದು ಬಿಟ್ವಿ, ನಾವು ಯಾವುದನ್ನು ಒಂದು ಸಂತೋಷವಾಗಿ ಒಂದು ಸಮಯದಲ್ಲಿ ನೋಡಲೇ ಇಲ್ಲ ಅನ್ನುವಂಥ ಒಂದು ಕಳವಳದಿಂದ ಅಸಮಾಧಾನ ವ್ಯಕ್ತಪಡಿಸಿ ಹೊರಟು ಹೋದರು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈಗ ಈ ಲೋಕದ ಜೀವನ ಕ್ಷಣಿಕ ಎಂಬುದಾಗಿ ನಾವು ನೋಡುವಾಗ ಆ ಕ್ಷಣಿಕದಲ್ಲಿ ಕೂಡ ಕೆಲವರು ಸುಖ ಸಮಾಧಾನಗಳನ್ನು ಈ ಲೋಕದಲ್ಲಿ ಕಂಡುಕೊಳ್ಳುವುದಿಲ್ಲ. ವಿವಿಧವಾದಂಥ ಪ್ರಪಂಚದ ಆಸೆಗಳು, ಈ ಲೋಕದ ಭೋಗಗಳು ತುಂಬಿಕೊಂಡು ಅನೇಕ ಒಂದು ಜೀವನದಲ್ಲಿ ಸಮಾಧಾನವಿಲ್ಲದೆ, ಶಾಂತಿ ಇಲ್ಲದೆ ಇವತ್ತು ಕೋರ್ಟು ಕಚೇರಿಗಳಲ್ಲಿ ಎಲಿಯುವುದನ್ನು ಅಥವಾ ಜಗಳ, ಕೊಲೆ ಕೇಸುಗಳು ಮುಂತಾದವಾದಂಥ ಒಂದು ಅತ್ಯಾದ ಒಂದು ಪ್ರಕರಣವನ್ನು ನಾವು ಕಂಡುಕೊಳ್ಳುವಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ನಮಗೆ ಕೊಡಲ್ಪಟ್ಟಂಥ ಸಮಯದಲ್ಲಿ ಯಾವುದೂ ಕೂಡ ಶಾಶ್ವತವಾಗಿರುವುದಿಲ್ಲ. ಅದನ್ನು ಯೇಸು ಸ್ವಾಮಿ ಅವರು ಹೇಳಿದ್ದಾರೆ, ಈ ಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಅಲ್ಲಂತ ಅದು ತುಕಿ ಹಿಡಿದು ನುಸಿ ಎತ್ತಿ ಕೆಟ್ಟು ಹೋಗುವಂಥದ್ದಾಗಿದೆ. ದೇವರು ಕೊಡುವಂಥದ್ದು ಶಾಶ್ವತವಾಗಿ ಇರುವಂಥದ್ದಾಗಿದೆ. ಅಂದರೆ ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸಿರೋದು. ಇನ್ನು ಎರಡನೇ ಪಾಯಿಂಟಿಗೆ ನಾವು ಬರುವಾಗ ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಹಾಗೆ ಈ ಲೋಕದಲ್ಲಿ ಘನತೆ ಮತ್ತು ಗೌರವವನ್ನು ಅದು ಕೂಡ ವ್ಯರ್ಥವೆಂಬುದಾಗಿ ರಾಜ್ಯ ತಿರಸ್ಕರಿಸಲ್ಪಟ್ಟನು. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಈ ಎಲ್ಲ ಇದ್ರೂ ಕೂಡ ಈತನ ಸುಖ ವೈಭವದೊಡನೆ ಜೀವಿಸಿದ್ರು ಕೂಡ ಈ ಅಂದ್ರೆ ಒಂದು ಪರಿಪೂರ್ಣವಾದಂಥ ಒಂದು ಸುಖವು ಅದರಲ್ಲಿ ಸಿಕ್ಕುವುದಿಲ್ಲ. ಈ ಲೋಕದಲ್ಲಿ ಪಡುವಂಥ ಪ್ರತಿಯೊಂದು ವ್ಯರ್ಥವು ಎಂಬುದಾಗಿ ಈ ಪ್ರಸಂಗಿ ಪುಸ್ತಕ ಪೂರ್ತಿಯಾಗಿ ಇದು ವ್ಯರ್ಥವನ್ನು ತೋರಿಸುವಂಥದ್ದಾಗಿದೆ. ಸಂಪತ್ತು, ಈಗ ಘನತೆ ಎಂಬುದಾಗಿ ನಾವು ನೋಡುವಾಗ ಈ ಲೋಕದಲ್ಲಿ ಎಲ್ಲ ಇದ್ರೂ ಕೂಡ ವೈಭವದಿಂದ ಇದ್ರೂ ಕೂಡ, ಈಗ ಉದಾಹರಣೆಯಾಗಿ ನಾವು ಲಾಜರನ ಒಂದು ಸ್ಟೋರಿಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ಲೋಕದಲ್ಲಿ ಎಲ್ಲವೂ ಕೂಡ ಆತನಿಗೆ ಆಸ್ತಿ, ಐಶ್ವರ್ಯ, ಸಕಲವಾದ ನಯವಾದ ನಾರು ಮಡಿಯಿಂದ ಆತನು ಶುಭ್ರವಾದ ವಸ್ತ್ರಗಳನ್ನು ಧರಿಸಿಕೊಳ್ತಾ ಇದ್ದನು. ಈ ಲೋಕದಲ್ಲಿ ಅದು ನಮಗೆ ನಡೆಯಲ್ಪಡುವಂಥದ್ದಾಗಿದೆ. ಆದರೆ ಮುಂದೆ ಇನ್ನೊಂದು ಲೋಕಕ್ಕೆ ನಾವು ಹೋದಾಗ ಈ ಲೋಕದ ಟಿಕೆಟ್ ಅಲ್ಲಿ ನಡೆಯುವುದಿಲ್ಲ ಪ್ರಿಯರೇ. ಅಲ್ಲಿ ಅದು ಯಾವ ಒಂದು ಉಪಯೋಗಕ್ಕೂ ಬರುವುದೇ ಇಲ್ಲ. ಇದರಲ್ಲಿ ಕಾಣುವಂಥವರಾಗಿದ್ದೇವೆ. ಇದು ಕೂಡ ವ್ಯರ್ಥ ಎಂಬುದಾಗಿ ನಾವು ನೋಡುವಾಗ ಲೋಕದಲ್ಲಿ ಅನೇಕ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಘನತೆ ಗೌರವಗಳನ್ನು ಮನುಷ್ಯ ಆಶಿಸುತ್ತಾ ಹೋಗ್ತಾ ಇದ್ದಾನೆ. ಮತ್ತು ಇದರಿಂದ ಅವನು ನಷ್ಟ ಪಡ್ತಾ ಇದ್ದಾನೆ. ಇದರಿಂದ ಕೊನೆಯದಾಗಿ ಅವನು ತನ್ನ ಜೀವನವನ್ನು ಕೆಡಿಸಿಕೊಳ್ಳುವಂಥವನು. ಅಂದರೆ ಇದು ಎಲ್ಲ ಬೇಡ ಅಂತ ಈ ಒಂದು ಬೋಧನೆಯ ತಾತ್ಪರ್ಯವಲ್ಲ. ಹಾಗಂದ್ರೆ ಇದು ಎಲ್ಲವೂ ಕೂಡ ಬೇಡವ ಅನ್ನುವಂಥ ಪ್ರಶ್ನೆ ಅಲ್ಲ. ಇದು ಎಲ್ಲ ಮನುಷ್ಯನಿಗೆ ಬೇಕಾಗಿರುವಂಥದ್ದಾಗಿದೆ. ಆದರೂ ಕೂಡ ಕಾಲಕ್ಕೆ ತಕ್ಕಂತೆ ದೇವರು ನಮಗೆ ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ಒದಗಿಸುತ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇದಕ್ಕಾಗಿ ವ್ಯಕ್ತಪಡುವುದು ಬೇಡ, ಇದನ್ನು ಹುಡುಕುವುದು ಬೇಡ, ಬದಲಾಗಿ ಅದು ಸರಿಯಾದ ಸಮಯಕ್ಕೆ ನಮಗೆ ಒದಗಿ ಬರ್ತದೆ ಅನ್ನುವಂಥದ್ದು ಸತ್ಯವೇದ ಕಲಿಸಿಕೊಡ್ತದೆ. ಅದಕ್ಕೆ ಹೆಚ್ಚಿಸಲ್ಪಟ್ಟಿದ್ದು ತೆಗ್ಗಿಸಲ್ಪಡುವುದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದು ಜ್ಞಾನ, ಇದು ಎಲ್ಲದೂ ಕೂಡ ಆಗಿನ ಒಂದು ಕಾಲಘಟ್ಟಗಳಲ್ಲಿ, ಅಂದರೆ ಹಿಂದೆಯೂ ಕೂಡ ಅಂತ ಜ್ಞಾನ ಇರ್ತಾ ಇರಲಿಲ್ಲ, ಮುಂದೆಯೂ ಕೂಡ
ಅಂತ ಜ್ಞಾನಿ ಹುಟ್ಟುವುದಿಲ್ಲ. ಇವ ಒಬ್ಬ ಮಹಾವಿಜ್ಞಾನಿ ಎಂಬುದಾಗಿ ನಾವು ಇತರಿಗೆ ಹೇಳ್ಬೋದು ಪ್ರಿಯರೇ. ಇದು ಘನತೆ ಕೂಡ ವ್ಯರ್ಥವಾಗಿ ಹೋಗುವಂಥದ್ದಾಗಿದೆ. ಕೊನೆಯದಾಗಿ ಸಂಪತ್ತು. ಸಂಪತ್ತಂದರೆ ಇದು ಉಣ್ಣು ತಿನ್ನುವಂಥ ಎಲ್ಲ ದವಸ ಧಾನ್ಯಗಳು, ರಾಜನಿಗಿರುವಂಥ ದ್ರಾಕ್ಷಾರಸ ಅಥವಾ ಆತನ ಕಣಜಗಳು, ಅಂದ್ರೆ ಸಂಪತ್ತಂದ್ರೆ ಎಲ್ಲ ಬಂತದ್ರಲ್ಲಿ ಬೆಳ್ಳಿ ಬಂಗಾರಗಳು, ಈ ರೀತಿಯಾದಂಥ ಸಮೃದ್ಧಿಯಾದಂಥ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿ ಸುಖ ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ, ಇದು ಸುಖ ಅನುಭವಿಸುವುದನ್ನು ಕಂಡುಕೊಂಡನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ದೇವರ ವಾಕ್ಯ ಹೇಳೋದೇನೆಂದರೆ, ನೀವು ಒಳ್ಳೆ ಆಹಾರಕ್ಕಾಗಿ ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ ಎಂಬುದಾಗಿ. ಇದು ಎಲ್ಲ ದೇವರು ತಕ್ಕ ಕಾಲದಲ್ಲಿ ಕೊಡುವಂಥವರಾಗಿದ್ದಾರೆ. ಸಂಪತ್ತಂದ್ರೆ ಇದೆಲ್ಲ ಕೂಡ ಆತನಿಗೆ ರಾಜ್ಯನಿಗೆ ಇತ್ತು ಪ್ರಿಯರೇ, ಅದು ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ. ಅದು ಏನಂದ್ರ, ನೀವು ಶಾಶ್ವತವಾಗಿರುವಂಥದ್ದಂದ್ರೆ ಈ ಲೋಕದಲ್ಲಿ ಪ್ರಾಣ ಆತ್ಮ ಶರೀರ ಇರುವಾಗ, ಇಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಕೆಲವರು ಹುಡುಕಿಕೊಂಡು ಹೋದ್ರು, ಅದನ್ನ ಆಹಾರವನ್ನು ಬಟ್ಟೆಗಳನ್ನು ಈ ರೀತಿ ಹುಡುಕಿಕೊಂಡು ಹೋದ್ರು. ಆದ್ರೆ ಅಲ್ಲಿ ಯೇಸು ಸ್ವಾಮಿ ಅವ್ರಿಗೆ ಏನು ಹೇಳಿದ್ನಂದ್ರ, ನೀವು ಚಿಂತೆ ಮಾಡಬೇಡ್ರಿ, ಇದಕ್ಕಾಗಿ ದೇವರು ಎಲ್ಲವೂ ತಕ್ಕ ಕಾಲದಲ್ಲಿ ನಿಮಗೆ ಕೊಡುವಂಥವನಾಗಿದ್ದನು. ಊಟಕ್ಕಿಂತ ದೇಹವು ಮುಖ್ಯವಾದದ್ದು, ಅಲ್ಲಿ ಉಡುಪಿಗಿಂತ ದೇಹವು ಮುಖ್ಯವಾದದ್ದು ಎಂಬುದಾಗಿ. ಈ ರೀತಿಯಾದಂಥ ಅಲ್ಪ ಜನರು, ಅಜ್ಞಾನಿಗೇಡಿಗಳು ಇದನ್ನು ಚಿಂತೆ ಮಾಡ್ತಾರೆ. ಆದ್ರೆ ನೀವು ದೇವರ ಆದುಕೊಂಡಂಥ ದೇವರ ಮಕ್ಕಳು, ನೀವು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ತೋರಿಸಿಕೊಡುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯೊಳ ಪ್ರಿಯರೇ, ಈ 3 ವಿಶೇಷವಾದ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಲೋಕದಲ್ಲಿ ಕ್ಷಣಿಕ ಅನ್ನುವುದನ್ನು ನಾವು ಮರೆಯಬಾರದು. ಮತ್ತೆ ಘನತೆ ಗೌರವ ಕೂಡ ನಮಗೆ ಶಾಶ್ವತವಾಗಿ ನಿಲ್ಲುವುದಿಲ್ಲ ಅನ್ನುವಂಥದ್ದನ್ನು ಮರೆಯಬಾರ್ದು. ಈ ಲೋಕದ ಸಂಪತ್ತು ಕೂಡ ಒಂದು ದಿನ ಗತಿಸಿ ಹೋಗುವಂಥದ್ದನ್ನುವುದನ್ನು ಮರೆಯಬಾರ್ದು. ದೇವರು ಈ 3 ಕಾರ್ಯಗಳನ್ನು ಆಶೀರ್ವದಿಸಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನಾಗಿರುವ ನಮ್ಮ ತಂದೆಯ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಪರಮ ತಂದೆ, ಈ ಒಂದು ಜೂಮ್ ಆಪ್ ಮೀಟಿಂಗ್ ಅನ್ನು ದೇವ ಆಶೀರ್ವದಿಸು. ಪರಮ ತಂದೆ, ಇದು ಅನೇಕ ನಮಗೆ ಕೇಳಿ ಇದರಿಂದ ಉಪಯುಕ್ತವಾಗುವಂತೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವಂತೆ ದೇವರೇ ನೀನು ಸಹಾಯ ಮಾಡು. ತಂದೆಯ ದೇವರೇ, ತಿರುಗೊಂದಾವತಿ ನಮ್ಮನ್ನು ತಗ್ಗಿಸುತ್ತಾ ನಿನ್ನ ಮಹಿಮೆ ನೆಚ್ಚುತ್ತಾ ಈ ದಿನವು ಎಲ್ಲ ಕಾರ್ಯಕ್ರಮಗಳನ್ನು ಆಶೀರ್ವದಿಸು. ಈ ದಿನವು ಮಾಡುವಂಥ ಎಲ್ಲ ಸೇವೆ ಕಾರ್ಯಗಳನ್ನು ಆಶೀರ್ವದಿಸು. ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯನ್ನು ಸ್ವಾಮಿ ಆಶೀರ್ವದಿಸು. ನಮ್ಮಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬೊಬ್ಬ ದೇವರ ಸೇವಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸಿ ನಡೆಸಬೇಕೆಂಬುದಾಗಿ. ಇನ್ನು ಈ ಜೂಮ್ ಆಪ್ ಮೀಟಿಂಗಲ್ಲಿ ಅನೇಕ ದೇವರ ಸೇವಕರು ಅಥವಾ ಸಭೆಯವರು ಇದಕ್ಕೆ ಬಂದು ದೇವರ ವಾಕ್ಯವನ್ನು ಕಲಿತುಕೊಳ್ಳುವಂತೆ ನೀನು ಸಹಾಯ ಮಾಡು. ನಮ್ಮನ್ನೇ ತೆಗೆಸುತ್ತಾ ದೇವ ನಿನ್ನ ಮಹಿಮೆ ನೆಚ್ಚುತ್ತಾ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್.